ನಮಸ್ಕಾರ ಸ್ನೇಹಿತರೆ, ಇವತ್ತು ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಸೊ ನಾನು ಬಂದಿದ್ದೀನಿ ನಿಮ್ಮ ಕನ್ನಡ ಬಸ್ ಸೀಟ್ ಜೊತೆಗೆ ಇನ್ನೊಂದು ಅಲ್ಟಿಮೇಟ್ ಆದ ಲಿವರಿ ಕೂಡ ತಂದೀನಿ ಗೈಸ್. ಸೊ ಯಾವ ಲಿವರಿ ಅಂತ ನೋಡ್ತಾ ಇರಲಿಲ್ಲ. ಸೊ ಇದೊಂದು ಕರ್ನಾಟಕದ ಪ್ರೈವೇಟ್ ಬಸ್ ಲಿವರಿ. ಸೊ ಈ ಲಿವರಿನ ಗೇಮಲ್ಲಿ ಯಾವ ಥರ ಮೋಡ್ ಪ್ಲಸ್ ಲಿವರಿನ ಇನ್ಸ್ಟಾಲ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿ ತಿಳ್ಕೊಡ್ತೀನಿ. ಸೊ ಅದಕ್ಕಿಂತ ಮುಂಚೆ ಒಂದು ಇಂಟ್ರೋ ನೋಡ್ಕೊಂಬರೋಣ ಬನ್ನಿ. On my clock, in this cock, mask on my face. Hesitate to give me some, I'ma catch a murder case. On my clock, in this cock, mask on my face. Hesitate to give me some, I'ma catch a. On my clock, in this cock, mask on my face. Hesitate to give. ಸೊ ನೋಡ್ತಾ ಇದ್ದೀರಲ್ಲ ಯಾವ ಲಿವರಿ ಅಂತ, ಕೊಹಿನೂರ್ ಅಂತ ಹೇಳಿ. ಸೊ ಇದು TMT ಮೋಟರ್ಸ್ ಅಂತ. ಸೊ ತನ್ವೀರ್ ಮೋಟಾರ್ ಟ್ರಾವೆಲ್ಸ್ ಮಲ್ಪೆ. ಸೊ ಇದು ಆ ಬಸ್ಸು ಲಿವರಿ. ಸೊ ಮಂಗಳೂರು, ಮಲ್ಪೆ, ಉಡುಪಿ ಆ ಸೈಡು ತುಂಬಾ ಫೇಮಸ್ಸು ಗಾಡಿ ಇದು. ಸೊ ಇವ್ರದ್ದು ತುಂಬಾ ಬಸ್ಸಸ್ ಇದೆ. ಸೊ ಅದರಲ್ಲಿ ಒಂದು ಬಸ್ ರೀಸೆಂಟಾಗಿ ಬಿಲ್ಟ್ ಮಾಡಿಸಿರೋದು ಅಸ್ತ್ರ ಕೋಲಲ್ಲಿ. ಸೊ ಅದನ್ನ ನಾನು ಅದೇ ಥರ ಮ್ಯಾಚಬಲ್ ಒಂದು ಮೋಡ್ ಬಂದಿತ್ತು ಟೀಮ್ ಮಾಸ್ ಬಾಯ್ಸ್ ಅವ್ರ ಕಡೆಯಿಂದ. ಸೊ ಅದು ಮೋಡ್ಗೆ ಈ ಲಿವರಿನ ಮಾಡಿದ್ದೀನಿ ಗೈಸ್. ಸೊ ಅಸ್ತ್ರ ಕೌಲ್ ನೋಡ್ತಾ ಇದ್ದೀರಲ್ಲ ಯಾವ ಥರ ಕ್ಲೀನಾಗಿ ಕುಂತೈತೆ ಅಂತೇಳಿ. ಸೊ ರಿಯಲ್ ಬಸ್ ಕೂಡ ಅಸ್ತ್ರ ಕೌಲ್ ಇರೋದ್ರಿಂದ ಸೊ ಸೇಮ್ ಟು ಸೇಮ್ ಕ್ಲೀನಾಗಿ ಕೂತೈತೆ ಗೈಸ್. ಮತ್ತು ಪಿಕ್ಸಲ್ ಬೋರ್ಡ್ ಕೂಡ ವರ್ಕ್ ಮಾಡಿದ್ವಿ, ಅದಕ್ಕೆ ಕ್ಲೀನಾಗಿ ಮೇಲ್ಗಡೆ ವರ್ಕ್ ಆಗ್ತಾಯಿದೆ. ಮತ್ತು ಟೆಂಪ್ಲೆಂಟಲ್ಲಿ ಲಿಟ್ಲ್ ಬಿಟ್ಟು ಓಕೆ ಥರನೇ ಕೊಟ್ಟವ್ರೆ ಗೈಸ್ ಟೆಂಪ್ಲೆಂಟು. ಸೊ ಹಂಗಾಗಿ ಯಾವುದೇ ಪ್ರಾಬ್ಲಮ್ ಇಲ್ಲ. ರೂಟ್ ಬೋರ್ಡ್ ಆಗಿರ್ಬೋದು, LED ಬೋರ್ಡ್ ಆಗಿರ್ಬೋದು ಕ್ಲೀನಾಗಿ ವರ್ಕ್ ಆಗುತ್ತೆ. ನೋಡ್ತಾ ಇದ್ದೀರಲ್ಲ ಮಂಗಳೂರು ಉಡುಪಿ, ಮಂಗಳೂರು ಎಕ್ಸ್ಪ್ರೆಸ್ ಮಂಗಳೂರು ಅಂತ ಐತೆ. ಸೊ ಕೆಳಗಡೆ K20B 4 ಅದು ಸ್ಟಾರ್ ಗೊತ್ತಿಲ್ಲ. ಸೊ ಇನ್ನೂ ಇದು ಸ್ಟೈಲ ಗಾಡಿ. ಸೊ ಅದಕ್ಕೆ ಆ ಕಾರಣಕ್ಕೋಸ್ಕರ ಹೊಸ ಗಾಡಿ ಆಗಿರೋದ್ರಿಂದ ಈ ಥರ ಹಾಕಿದ್ದೀವಿ. ವಿಂಟರ್ಲ್ಯಾಂಡ್ ಥರ ಎಲ್ಲ ಐತೆ ಫ್ರಂಟಲ್ಲಿ. ಮತ್ತು ಸೈಡ್ ಗ್ರಾಫಿಕ್ಸ್ ಇಲ್ಲಿ ನೋಡ್ತಾ ಇದ್ದೀರಾ, ಪರ್ಪಲ್, ಬ್ಲ್ಯಾಕ್ ಮತ್ತು ಇದು ಏನಿದು ಫ್ಲೆಕ್ಸ್ ಥರ ಇದೆಲ್ಲ. ಸೊ ಅದೆಲ್ಲ ಕ್ಲೀನಾಗಿ ಆ್ಯಡ್ ಆಗೈತೆ ಗ್ರಾಫಿಕ್ಸಲ್ಲಿ. ಸೊ ಕ್ಲೀನಾಗಿ ವರ್ಕ್ ಮಾಡಿದ್ದೀವಿ. ಆಶಾರ್ ಅಂತ ಇದೆ. ಮತ್ತು ಒಂದು ಜಾಗ್ವಾರ್ ಥರ ಏನೋ ಒಂಥರ ಪ್ರಿಸೆಟ್ಟು ಎಲ್ಲ ಇದೆ ಬಸ್ಸಲ್ಲಿ. ಸೊ ಇಲ್ಲಿ ರಿಯಲ್ ಬಸ್ಸಲ್ಲಿ. ಸೊ ಅದನ್ನೇ ಕೂಡ ಗ್ರಾಫಿಕ್ಸ್ ಆ್ಯಡ್ ಮಾಡಿದ್ದೀವಿ. TMT ಅಂತ ಹಾಕಿದ್ದೀವಿ, ಮತ್ತು ಪೈಲಟ್ ಅಂತ ಹಾಕಿದ್ದೀವಿ. ಮತ್ತು ಕೆಳಗಡೆ SMT ಅಂತದು ಲೈಟ್ ವರ್ಕ್ ಆಗ್ತಿರೋದು ನಾವು ಹಾಕಿರೋದಲ್ಲ, ಮೋಡಲ್ಲೇ ಹಾಕ್ಬಿಟ್ಟಿರೋದು. ಸೊ ಅದು ನಮ್ಮ ಕಡೆ ಏನು ಪ್ರಾಬ್ಲಮ್ ಇಲ್ಲ. ಸೊ ಮೋಡ್ ಡೆವಲಪರ್ ಮಾಡಿರೋ ಕೆಲಸ. ಮತ್ತು ಮೇಲ್ಗಡೆ ಕೂಡ SMT ಬಿಗ್ ಬ್ರದರ್ಸ್ ಅಂತ ಏನೋ ಐತೆ. ಸೊ ಅದೇನೇ ಹಾಕ್ಬಿಟ್ಟವ್ರೆ. ಬಟ್ ಇದು TMT. ಸೊ ನೋಡ್ತಾ ಇದ್ರಲ್ಲ ಬ್ಯಾಕ್ ಸೈಡ್ ಯಾವ ಥರ ಕಾಣ್ತಾ ಇದೆ ಅಂತೇಳಿ. TMT ಅಂತ ಇರ್ಬೋದು, ಆಶಾರ್ ಆಗಿರ್ಬೋದು. ಮತ್ತು ನಮ್ಮದೊಂದು ಲೋಗೋ LED ಬೋರ್ಡು ಕ್ಲೀನಾಗಿ ವರ್ಕ್ ಆಗೋ ಥರ. ಮತ್ತು ತನ್ವೀರ್ ಮೋಟಾರ್ ಟ್ರಾವೆಲ್ಸ್ ಮಲ್ಪೆ ಅಂತ ಕೂಡ ಹಾಕಿದ್ದೀವಿ. ಸೊ ಬ್ಯಾಕ್ ಸೈಡ್ ಕೂಡ ಗ್ರಾಫಿಕ್ಸ್ನ ಕ್ಲೀನಾಗಿ ಇಂಪ್ರೂವ್ ಮಾಡಿದ್ದೀವಿ ಗೈಸ್. ಸೊ ಅದರಲ್ಲೇನು ಎರಡನೇ ಮಾತಿಲ್ಲ. ಮಾಡಲಿರೋ ಲೈಟಿಂಗ್ಸು ಮತ್ತು ಶೇಪ್ ಎಲ್ಲ ವಿಚಿತ್ರವಾಗಿರ್ಬೋದು. ಬಟ್ ಫ್ರಂಟ್ ಸೈಡ್ಗೂ ಬ್ಯಾಕ್ ಸೈಡ್ಗೂ ಸಂಬಂಧ ಏನೇನು ಇಲ್ಲ ಅನ್ನೋ ಥರ ಐತೆ ಇದು. ಸೊ ಫ್ರಂಟ್ ಫುಲ್ಲು ಸ್ವಲ್ಪ ಕುಳ್ಳಕ್ಕೈತೆ, ಬ್ಯಾಕ್ ಸೈಡು ಫುಲ್ಲುದು ಎತ್ತರಕ್ಕೈತೆ. ಸೊ ಅದು ಮೋಡು ಆ ಥರ ಈ ರಿಯಲ್ ಬಸ್ ಆ ಥರ ಐತಂತೆ, ಹಂಗಾಗಿ ಮಾಡವ್ರೆ. ಬಟ್ ನಾವು ಅದಕ್ಕೊಂದು ಕರ್ನಾಟಕದ ಒಂದು ಲಿವರಿ ಇರಲಿ ಅಂತ ಮಾಡಿದ್ದೀವಿ. ಈ ಸೈಡ್ ಕೂಡ ನೋಡ್ತಾ ಇದ್ದೀರಲ್ಲ, ಪ್ಯಾಸೆಂಜರ್ ಡೋರ್ಸ್ ಹತ್ರ ಎಲ್ಲ ವೆಲ್ಕಮ್ ಅಂತ ಆ್ಯಡ್ ಮಾಡಿದ್ದೀವಿ. ಮತ್ತು ಬ್ಲ್ಯಾಕ್ ಗ್ರಾಫಿಕ್ಸು, ಬ್ಲ್ಯಾಕು ಮತ್ತು ಪರ್ಪಲ್ಗೂ ಅಂದರೆ ಈ ಗ್ರೇಡಿಂಗ್ ಆಗಿರೋ ಈ ಗ್ರಾಫಿಕ್ಸ್ ತುಂಬ ಚೆನ್ನಾಗಿ ಕಾಣುತ್ತೆ. ಮತ್ತು ವೀಲ್ ಕ್ಯಾಪ್ಸ್ಗೆ ಪರ್ಪಲ್ ಕಲರ್ನೇ ಆ್ಯಡ್ ಮಾಡಿದ್ವಿ. ರಿಯಲ್ ಬಸ್ಸಲ್ಲಿ ಕೂಡ ಇದೇ ಕಲರೇ ಆ್ಯಡ್ ಆಗಿರೋದು, ಹಂಗಾಗಿ. ಸೊ ಸೇಮ್ ಡಿಟೋ ಯಾವ ಥರ ರಿಯಲ್ ಬಸ್ ಐತೆ ಅದನ್ನೇ ಥರ ಆ್ಯಡ್ ಮಾಡಿದ್ದೀವಿ. ಮೋಡ್ ಕೂಡ ಒಂದು 70% ಮ್ಯಾಚ್ ಆಗುತ್ತೆ ಗೈಸ್, ಹೇಳಲೇ ಮಾತೇ ಇಲ್ಲ. ಸೊ ಅಸ್ತ್ರ ಕೌಲ್ ಮೋಡು. ಸೊ ಇದರ ಆ್ಯನಿಮೇಷನ್ಸ್ ಕೀಸ್ನ ನೋಡೋದಾದರೆ, ಸೊ ಫಸ್ಟು ಡೋರ್ ಫೀಚರ್ಸಲ್ಲಿ ಡೋರ್ ಬಟನ್ ಕ್ಲಿಕ್ ಮಾಡಿದ್ರೆ ಡೋರ್ ಯಾವುದು ವರ್ಕ್ ಆಗೋಲ್ಲ. ಮತ್ತು ಸೆಕೆಂಡ್ ಡೋರ್ ಕ್ಲಿಕ್ ಮಾಡಿದಾಗ ಡ್ರೈವರ್ ಡೋರ್ ಓಪನ್ ಆಗುತ್ತೆ ನೋಡಿ ಈ ಥರ. ಮತ್ತು ವೈಫರ್ ಬಟನ್ ಕ್ಲಿಕ್ ಮಾಡಿದ್ರೆ ವೈಫರ್ ಕೂಡ ಆನ್ ಆಗುತ್ತೆ. ಸೊ ಅದರಲ್ಲೇನು ಎರಡನೇ ಮಾತಿಲ್ಲ ಆ್ಯನಿಮೇಷನ್ ಕೀಲಿ. ಸೊ ಫಸ್ಟ್ನೇ ಆ್ಯನಿಮೇಷನ್ ಕೀ ಬಂದುಬಿಟ್ಟು ಇದೇನು ಡೆಕೋರೇಷನ್ ಆಗಿರೋದಿರೋ ಥರ ಬಲೂನ್ಸು, ಇದೇನೋ ಜಾತ್ರೆ ಐಟಮ್ಸು ಅದೆಲ್ಲ ಹೋಗೋ ಥರ. ಮತ್ತು ಸೆಕೆಂಡ್ ಆ್ಯನಿಮೇಷನ್ ಕೀ ಬಂದುಬಿಟ್ಟು ವಿಂಡೋಸು, ಇಂಜಿನ್ ಕೋಲು ಎಲ್ಲ ಬರೋ ಥರ ಎಲ್ಲ ಇರುತ್ತೆ. ಸೊ ನೋಡ್ತಾ ಇರಲ್ಲ ಈ ಥರ. ಮತ್ತು ಇಂಟೀರಿಯರಲ್ಲಿ ಸ್ಟೇರಿಂಗ್ ವೀಲ್ ಚೇಂಜ್ ಆಗುತ್ತೆ ಗೈಸ್. ನೋಡ್ತಾ ಇರಲ್ಲ ಸೆಕೆಂಡ್ ಆ್ಯನಿಮೇಷನ್ ಕೀ ಕ್ಲಿಕ್ ಮಾಡ್ತೀನಿ ನೋಡಿ ಈಗ. ಸೊ BS4 ಇರೋದು BS3 ಆಗುತ್ತೆ ಈ ಥರ. ಸೊ ಈ ಥರ ಕನ್ವರ್ಟ್ ಆಗುತ್ತೆ ಸ್ಟೇರಿಂಗು. ಸೊ ನಿಮ್ಗೆ ಇಷ್ಟ ಆಗಿರೋ ಬಂದಿರೋ ಸ್ಟೇರಿಂಗ್ ನೀವು ಹಾಕ್ಕೋಬೋದು. ಸೊ ಚೇಂಜ್ ಮಾಡ್ಕೋಬೋದು. ಮತ್ತು ಮೂರನೇ ಆ್ಯನಿಮೇಷನ್ ಕೀ ಬಂದುಬಿಟ್ಟು, ಸೊ ಈ ವೈಫರ್ಸ್ ಇರೋಲ್ಲ ಸ್ಟಾರ್ಟಿಂಗಲ್ಲಿ. ಸೊ ಮೂರನೇ ಆ್ಯನಿಮೇಷನ್ ಕೀ ಕ್ಲಿಕ್ ಮಾಡಿದ್ರೆ ಈ ಥರ ವೈಫರ್ಸ್ ಬರ್ತವೆ. ಸೊ ನಿಮಗೆ ಇಷ್ಟ ಬಂದು ಈ ಥರ ಮಾಡ್ಕೋಬೋದು. ಸೊ ಎಲ್ಲ ನಿಮಗೆ ಯಾವ ಥರ ಬೇಕು ಆ ಥರ ಕಸ್ಟಮೈಸ್ ಮಾಡ್ಕೊಳ್ಳೋ ಥರ ಮೋಡ್ ಆಗಿರುತ್ತೆ ಇದು. ಸೊ ಇದರಲ್ಲಿ ಎರಡನೇ ಮಾತೇ ಇಲ್ಲ, ಆ ಥರ ಐತೆ ಮೋಡು. ಸೊ ಬೆಂಕಿ ಮೋಡ್ ಅಂತಲೇ ಹೇಳ್ಬೋದು. ಸೊ ಇಂಟೀರಿಯರ್ ವ್ಯೂ ಮತ್ತು ಡ್ರೈವ್ ಟೆಸ್ಟ್ ಮಾಡೋದು ಬನ್ನಿ. ಸೊ ಇಂಟೀರಿಯರ್ ಅಂದರೆ ವ್ಯೂ ತುಂಬ ಚೆನ್ನಾಗೇ ಐತೆ. ಹ್ಯಾಂಗಿಂಗ್ ಐಟಮ್ಸಲ್ಲಿ ಕ್ಲೀನಾಗಿ ಇನ್ಪುಟ್ ಮಾಡವ್ರೆ. ಸೊ ತುಂಬ ಜಾತ್ರೆ ಥರ. ಬಟ್ ಏನಂದರೆ ಸ್ಟೇರಿಂಗ್ ಪರ್ಫಾರ್ಮೆನ್ಸ್ ಸರಿ ಇಲ್ಲ ಗೈಸ್. ಸೊ ನೋಡ್ತಾ ಇದ್ದೀರಲ್ಲ, ನಾವು ಒಂದು 3 ರೌಂಡು ತಿರುಗಿಸಿದ್ರೆ ಇದು 1 ರೌಂಡ್ ತಿರುಗ್ತೈತೆ ಆ ಥರ. ಸೊ ಇದೆಲ್ಲ ಮ್ಯಾಟ್ರ್ ಆಗೋಲ್ಲ. ಸೊ ಕಂಟ್ರೋಲಿಂಗ್ಸು ಮಸ್ತಿದೆ. ಬಟ್ ಇದೊಂದು ಹಳೇ ಕಾಲು ಸ್ಟೇರಿಂಗ್ ಎಳ್ದಂಗೆ ಆಗುತ್ತೆ. ಸೊ ನೈಟ್ ವ್ಯೂವಲ್ಲಿ ನೋಡೋದಾದರೆ ಈ ಥರ ಕಾಣುತ್ತೆ ಗೈಸ್, ನೋಡ್ತಾ ಇದ್ದೀರಲ್ಲ. ಸೊ ತುಂಬಾ ಲೈಟ್ಸ್ ಆ್ಯಡ್ ಮಾಡವ್ರೆ. ಸೊ ಹಂಗಾಗಿ ಈ ಥರ ಸಕ್ಕದಾಗಿ ಕಾಣುತ್ತೆ ಬಸ್ಸು.
ಸೊ ನೋಡ್ತಾ ಇದ್ದೀರಲ್ಲ ಯಾವ ಥರ ಲೈಟಿಂಗ್ಸ್ ಎಲ್ಲ ವರ್ಕ್ ಆಗ್ತೈತೆ ಅಂತೇಳಿ. ಸೊ ನಮ್ಮ ಲಿವರಲ್ಲಿ ಯಾವುದೇ ಕೊರತೆ ಇಲ್ಲ, ಒಂದು ಜಾಗದಲ್ಲೂ ಬ್ಲರ್ ಬರೋ ಮಾಡಿಲ್ಲ, ನಾವು ಎಲ್ಲ ಥರ ಕ್ಲೀನಾಗಿ ಮಾಡಿದ್ದೀವಿ. ಮತ್ತು ಪಿಕ್ಸಲ್ ಬೋರ್ಡು ಕ್ಲೀನಾಗಿ ವರ್ಕ್ ಮಾಡಿದ್ದೀವಿ ಗೈಸ್. ಆ ಬಸ್ಸಲ್ಲಿ ರಿಯಲ್ ಬಸ್ಸಲ್ಲಿ ಯಾವ ಥರ ಐತೆ ಅದೇ ಥರ. ಸೊ ನಾನು ಹಿಂದೆಗಡೆನೇ ರಿಯಲ್ ಬಸ್ ಫೋಟೋ ಕೂಡ ಪ್ರೊವೈಡ್ ಮಾಡಿರ್ತೀನಿ, ನೋಡ್ಕೊಳ್ಳಿ ಆಮೇಲೆ. ಮತ್ತು ನೋಡ್ತಾ ಇದ್ರಲ್ಲ ಯಾವ ಥರ ಕಾಣ್ತೈತೆ ಅಂತೇಳಿ, ತುಂಬಾ ಅಲ್ಟಿಮೇಟ್ ಆಗೈತೆ. ಬಟ್ ಏನಂದರೆ ಲೈಟಿಂಗ್ಸು ತುಂಬ ಜಾಸ್ತಿ ಆ್ಯಡ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಕಾಣುತ್ತೆ. ಬಟ್ ಇಂಟೀರಿಯರಲ್ಲಿ ಕೂಡ ತುಂಬಾ ಲೈಟ್ಸ್ ಆ್ಯಡ್ ಮಾಡೋರು ನೋಡ್ತಾ ಇರ್ಬೋದು, ನಿಮಗೆ ಕಾಣ್ತಾ ಇದೆ ಅನಿಸುತ್ತೆ. ಮತ್ತು ಪ್ಯಾಸೆಂಜರ್ಸು ಸ್ವಲ್ಪ ಆ್ಯಡ್ ಮಾಡಿದರೆ ಸ್ವಲ್ಪ ಚೆನ್ನಾಗಿರೋದು, ಮಧ್ಯದಲ್ಲಿ ಮಾತ್ರ ಹಾಕವ್ರೆ, ಜಾಸ್ತಿ ಹಾಕಿಲ್ಲ. ಸೊ ಓವರ್ ಕ್ರೌಡೆಡ್ ಏನಿಲ್ಲ, ಸೊ ನಡೆಯುತ್ತೆ, ಅದರಲ್ಲೇನು ತೊಂದರೆ ಇಲ್ಲ. ಅಂದರೆ ಕಡಿಮೆ GB ವೇರಿಯಂಟ್ ಫೋನ್ಸ್ಗೆಲ್ಲ ಸಪೋರ್ಟ್ ಆಗೋ ಥರ. ಸೊ ಈಗಿನ ಮೋಡ್ಗಳು ಯಾವುದು 4GB ರ್ಯಾಮ್ಗೆ ಲ್ಯಾಗ್ ಹೊಡಿಯೋ ಥರ ಇರ್ತವೆ. ಸೊ ಎಲ್ಲೋ ರೇರೆಸ್ಟ್ ಮೋಡ್ ಕ್ರಿಯೇಟರ್ಸು ಎಲ್ಲ ಫೋನ್ಗೂ ಸಪೋರ್ಟ್ ಆಗೋ ಥರ ಮೋಡ್ಸ್ನ ಮಾಡೋದು. ಬಟ್ ಅವ್ರದ್ದು ಪ್ರಾಬ್ಲಮ್ ಅಂತ ಹೇಳೋಕ್ಕಾಗಲ್ಲ, ಗೇಮ್ ಕೂಡ ಸರಿ ಇಲ್ಲ ಗೈಸ್ ರೀಸೆಂಟಾಗಿ. ಮತ್ತು ನೋಡ್ತಾ ಇರಲ್ಲ ಬ್ಯಾಕ್ ಸೈಡಲ್ಲಿ ಹಾಕ್ತಿರೋ ಲೈಟ್ಗಳೆಲ್ಲ ತುಂಬ ಕ್ಲೀನಾಗಿ ವರ್ಕ್ ಆಗ್ತವೆ. ಸೊ ನಾವು LED ರೂಟ್ ಬೋರ್ಡ್ ಆ್ಯಡ್ ಮಾಡೋದ್ರಿಂದ ಅದು ಫುಲ್ಲು ಚೆನ್ನಾಗಿ ಕಾಣುತ್ತೆ ಗಾಡಿಗೆ. ನೋಡ್ತಾ ಇದ್ರಲ್ಲ ಈ ಥರ. ಸೊ ಪಾರ್ಕಿಂಗ್ ಲೈಟ್ಸ್ ಆನ್ ಮಾಡಿಬಿಟ್ರೆ ತುಂಬ ಲೈಟ್ಸ್ ಆನ್ ಆಗ್ತವೆ, ಪಿಕ್ಸಲ್ ಲೈಟ್ಸು ಎಲ್ಲ. ಸೊ ತುಂಬಾ ಅಲ್ಟಿಮೇಟ್ ಆಗಿರೋ ಲಿವರಿ ಮೋಡು ಎಲ್ಲ ಸಖತ್ತಾಗೈತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡೋದನ್ನ ಮರಿಬೇಡ್ರಿ. ಸೊ ನೋಡ್ತಾ ಇದ್ದೀರಲ್ಲ ಇಬ್ಬಿಬ್ಬರು ಕ್ಲೀನರ್ನ ಕೊಟ್ಟವ್ರೆ ಗೈಸ್. ಇವನು ಯಾರೋ ಬಸ್ ಓನರು ಮೋಡ್ ಕ್ರಿಯೇಟ್ರು ಸಾವ್ಕಾರ ಮಂದಿ ಇರಬೇಕು, ಅದಕ್ಕೆ ಇಬ್ಬಿಬ್ಬರು ಕ್ಲೀನರು, ಒಬ್ಬ ಕಂಡಕ್ಟರ್ ಲೈಟ್ ಹಿಡಿಸ್ಬಿಟ್ಟವನೆ. ಸೊ ರಿಯಲ್ ಬಸ್ಸಲ್ಲಿ ಈ ಥರ ಏನಿರುತ್ತೋ ಇಲ್ಲವೋ ಗೊತ್ತಿಲ್ಲ. ಸೊ ಯಾವ ಥರ ಕಾಣ್ತಿದ್ದು ನೋಡ್ತಿದ್ರಲ್ಲ. ಸೊ ಇದನ್ನು ಇಂಟೀರಿಯರಲ್ಲಿ ಯಾವ ಥರ ಕಾಣುತ್ತೆ ಅನ್ನೋದಾದ್ರೆ ಈ ಥರ ಕಾಣುತ್ತೆ ಗೈಸ್. ರೆಡ್ ಕಲರ್ ಫಿನಿಶಿಂಗ್ನಲ್ಲಿ ಮಾಡವ್ರೆ. ಸೊ ನಂತರ ಇಂಟೀರಿಯರ್ ರೆಡ್ ಕಲರ್ ಥೀಮಲ್ಲಿ ಐತಿ ನೋಡಿ ಗೈಸ್. ಈ ಥರ ಸೀಟು ಟೆಕ್ಸ್ಚರಿಂಗ್ ಎಲ್ಲ ಓಕೆ ಆಗೈತೆ, ತೀರಾ ಅಂತ ಏನು ಸಖತ್ತಾಗೈತೆ ಅಂತ ಏನು ಹೇಳೋಕ್ಕಾಗಲ್ಲ. ಸೊ ಓಕೆ ಏನು ಪ್ರಾಬ್ಲಮ್ ಇಲ್ಲ. ಮತ್ತು ಸೀಟ್ಸ್ ಎಲ್ಲ ತುಂಬ ಹಳೆಯ ಕಾಲದ ಸೀಟ್ಸ್ ಕಂಡಂಗೆ ಕಾಣ್ತವೆ. ಸೊ ನೋಡ್ತಾ ಇದ್ದೀರಲ್ಲ ಜಮಾನ್ದಲ್ಲಿ ಮಾಡೋ ಸೀಟ್ಸ್ ಎಲ್ಲ ಹೀಗೆ ಇರ್ತಿದ್ದು ಅಂತ ಏನು ಚೆನ್ನಾಗಿ ಕಾಣ್ತಿಲ್ಲ. ಮತ್ತು ಇಲ್ಲಿ ನೋಡ್ತಾ ಇದ್ರಲ್ಲಿ ದೇವ್ರ ಫೋಟೋ TV ಎಲ್ಲ ಕ್ಲೀನಾಗಿ ಆ್ಯಡ್ ಮಾಡವ್ರೆ. ಮತ್ತು ಇಂಟೀರಿಯರಲ್ಲಿ ತುಂಬ ಹ್ಯಾಂಗಿಂಗ್ ಐಟಮ್ಸ್ ಕೂಡ ಆ್ಯಡ್ ಮಾಡವ್ರೆ ಗೈಸ್. ಮತ್ತು ಗೇರ್ ಲಿವರ್ ಎಲ್ಲ ಐತೆ. ಸೊ ಇದನ್ನು ಇವಾಗ ಹೆಂಗೆ ಡೌನ್ಲೋಡ್ ಮಾಡೋದು ಅಂತ ಹೇಳ್ತೀನಿ ಬನ್ನಿ. ಸೊ ನೋಡ್ತಾ ಇದ್ರಲ್ಲ ಒಂದು ಮಾಡ್ಲಿಂಗ್ ಅಂತ ಇರೋದು ಡಿಸ್ಕ್ರಿಪ್ಷನಲ್ಲಿ, ಅದನ್ನ ಕ್ಲಿಕ್ ಮಾಡಿದ್ರೆ ಈ ಪೇಜ್ಗೆ ಬರ್ತೀರಾ. ಇದರಲ್ಲಿರೋ ಮಾಡ್ಲಿಂಗ್ನ ಕ್ಲಿಕ್ ಮಾಡಿದ್ರೆ ಈ ಥರ ಶೇರ್ ಮಾಡಿಸ್ ಪೇಜ್ಗೆ ಬರ್ತೀರಾ. ಸೊ ಇಲ್ಲಿ ಪಾಸ್ವರ್ಡ್ ಹಾಕ್ಬಿಟ್ಟು ಕ್ರಿಯೇಟ್ ಡೌನ್ಲೋಡ್ ಲಿಂಕ್ ಕೊಡಬೇಕಾಗುತ್ತೆ. ಸೊ ಕ್ರಿಯೇಟ್ ಡೌನ್ಲೋಡ್ ಲಿಂಕ್ ಕೊಟ್ಮೇಲೆ ಈ ಥರ ಬೇರೆ ಪೇಜ್ ಬರುತ್ತೆ, ಸ್ವಲ್ಪ ವೆಯ್ಟ್ ಮಾಡಿರಿ. ಆಮೇಲೆ ಒಂದು 5 ಸೆಕೆಂಡ್ಸು. ಸೊ ಕ್ರಿಯೇಟಿಂಗ್ ಡೌನ್ಲೋಡ್ ಲಿಂಕ್ ತಗೊಳುತ್ತೆ. ಸೊ ಇದಾದಮೇಲೆ ಸೀದಾ ಸ್ಟಾರ್ಟ್ ಡೌನ್ಲೋಡ್ ಹೋಗ್ಬಿಡುತ್ತೆ ಕೆಲವೊಂದ್ಸಲಿ, ಇಲ್ಲಾಂದರೆ ಡೌನ್ಲೋಡ್ ಲಿಂಕ್ ರೆಡಿ ಬರುತ್ತೆ. ಸೊ ಮತ್ತೆ ಬ್ಯಾಕ್ ಬರಬೇಕಾಗ್ತಿದೆ, ಯಾವುದೋ ವೆಬ್ಸೈಟ್ಗೆ ಹೋಗಿರುತ್ತೆ. ಸೊ ಮತ್ತೆ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಇನ್ನೊಂದು ಹೋಗುತ್ತೆ ಗೈಸ್, ಇದು ಸರಿ ಇಲ್ಲ. ಸೊ ಒಂದು 2-3 ಸಲ ಹಿಂಗೆ ಮಾಡಬೇಕಾಗುತ್ತೆ. ಸೊ ನೋಡ್ತಾ ಇರಲ್ಲ ಈಗ ಡೌನ್ಲೋಡ್ ಆಗಿ ಸ್ಟಾರ್ಟ್ ಆಯಿತು. ಸೊ ಆಯಿತು. ಸೊ ನೆಕ್ಸ್ಟ್ ಶೇರ್ ಇದು ZRG ಅವ್ರು ಓಪನ್ ಮಾಡ್ಕೊಂಡು ಸೊ ಇಲ್ಲಿ ಕೂಡ ಪಾಸ್ವರ್ಡ್ ಇಂಪುಟ್ ಮಾಡಬೇಕಾಗುತ್ತೆ. ಸೊ ನೋಡ್ತಾ ಇರಲ್ಲ ಎಕ್ಸ್ಟ್ರಾ ಕ್ಲಿಯರ್ ಮಾಡಬೇಕಾಗುತ್ತೆ. ಸೊ ರಿಪ್ಲೇಸು ಏನೋ ಒಂದು ಕೊಟ್ಟು ಎಕ್ಸ್ಟ್ರಾ ಕ್ಲಿಯರ್ ಮಾಡ್ತಾಯಿದ್ದೀನಿ. ಸೊ ಪಾಸ್ವರ್ಡ್ ಹಾಕೋದು ಸ್ವಲ್ಪ ಪಾಸ್ ಆಗೋ ಥರ ಆಗುತ್ತೆ. ಸೊ ಎಕ್ಸ್ಟ್ರಾ ಕ್ಲಿಯರ್ ಆಯಿತು. ಸೊ ಈಗ ನೆಕ್ಸ್ಟು ಫೈಲ್ ಎಲ್ಲೈತೆ ಅಂತ ಹುಡುಕ್ಬೇಕಾಗತ್ತೆ. ಸೊ ಇಲ್ಲಿ ನೋಡ್ತಾರೆ SMT ಅಂತ ಇರುತ್ತೆ. ಸೊ ಇಲ್ಲಿ ವೈಟ್ ಕಲರ್ ಏನು ಮಾಡೋ ಫೈಲ್ ಇರುತ್ತೆ ಅದನ್ನ ಕಟ್ ಅಥವಾ ಕಾಪಿ ಮಾಡ್ಕೊಂಡು ಡಿವೈಸ್ ಸ್ಟೋರೇಜ್ಗೆ ಹೋಗಿ ಬಸ್ ಸೀಡ್ ಅಂತ ಇರುತ್ತಲ್ಲ ಆ ಫೋಲ್ಡರ್ ಹೋಗಿ ಮೋಡ್ಸ್ ಫೋಲ್ಡರ್ಗೆ ಹೋಗಿ ಪೇಸ್ಟ್ ಮಾಡಿದ್ರೆ ಮುಗೀತು. ಸೊ ನೆಕ್ಸ್ಟ್ ಲಿವರಿನ ಈ ಥರ ಡೌನ್ಲೋಡ್ ಮಾಡಬೇಕು ಅಂದರೆ ಈ ಥರ ಸೇಮ್ ಶೇರ್ ಮಾಡಿಸ್ ಪೇಜ್ಗೆ ಬರ್ತೀರಾ. ಸೊ ಇಲ್ಲಿ ಕೂಡ ಕ್ರಿಯೇಟ್ ಡೌನ್ಲೋಡ್ ಲಿಂಕ್ ಕೊಡಬೇಕಾಗುತ್ತೆ. ಸೊ ಒಂದು 5 ಸೆಕೆಂಡ್ ವೆಯ್ಟ್ ಮಾಡಿ. ಸೊ ಸೇಮ್ ಪ್ರೊಸೆಸ್ಸು ಆ ಥರ ಏನಿರ್ತದೆ. ಅದೇ ಡೌನ್ಲೋಡ್ ಲಿಂಕ್ ರೆಡಿ ಕೊಟ್ಟರೆ ಈ ಥರ ಇನ್ನೂ ಸ್ಟಾರ್ಟ್ ಡೌನ್ಲೋಡ್ ಅಂತ ಬರುತ್ತೆ. ಸಮ್ಟೈಮ್ಸ್ ಈ ಥರ ಉದ್ದುದ್ದ ಬಂದುಬಿಡುತ್ತೆ, ಆದರೂ ಏನು ಪ್ರಾಬ್ಲಮ್ ಇಲ್ಲ, ಅದನ್ನ ಕ್ಲಿಕ್ ಮಾಡಿರಿ. ಸೊ ನೆಕ್ಸ್ಟು ಡೌನ್ಲೋಡಿಂಗ್ ಆಗ ಸ್ಟಾರ್ಟ್ ಆಯಿತು. ಬರೀ 3 ಸೆಕೆಂಡಲ್ಲಿ ಆಗೋಯ್ತು ನೋಡಿ ಗೈಸ್. ಸೊ ನೆಕ್ಸ್ಟು ನೀವು ಗೇಮ್ನ ಓಪನ್ ಮಾಡ್ಕೋಬೇಕಾಗುತ್ತೆ. ಇಷ್ಟೆಲ್ಲ ಆದಮೇಲೆ ಸೊ ಗೇಮ್ ಓಪನ್ ಆದಮೇಲೆ ಗ್ಯಾರೇಜ್ ಓಪನ್ ಮಾಡ್ಕೋಬೇಕಾಗುತ್ತೆ. ಸೊ ಇಲ್ಲಿ ನೆಕ್ಸ್ಟು ಸಾರಿ ಸೊ ನೆಕ್ಸ್ಟ್ ಆರಾಮಾಗಿ ಕ್ಲಿಕ್ ಮಾಡಿದ್ರೆ ಸೊ ಮೋಡ್ ಸಿಗುತ್ತೆ. ಸೊ ಇದನ್ನ ಯೂಸ್ ಮಾಡ್ಕೊಂಬಿಟ್ಟು ನೆಕ್ಸ್ಟ್ ಲಿವರಿ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿ ರೆಸಲ್ಯೂಷನ್ ಇಟ್ಟು ಡಿವೈಸ್ ಸ್ಟೋರೇಜ್ಗೆ ಹೋಗಿ ನೆಕ್ಸ್ಟ್ ಇಲ್ಲಿ 3 ಗಿಟ್ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ಸ್ ಹೋಗಬೇಕಾಗುತ್ತೆ. ಸೊ ಅದಾದಮೇಲೆ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿದ್ರೆ ಇಲ್ಲಿ ನೋಡಿದ್ರೆ ಲಿವರಿ ಡೌನ್ಲೋಡ್ ಆಗಿರೋದು ಸಿಗುತ್ತೆ. ಸೊ ಅದನ್ನ ಆ್ಯಡ್ ಮಾಡಿದ್ರೆ ಅಪ್ಲೈ ಕೊಡಬೇಕಾಗುತ್ತೆ, ನೋಡ್ತಾ ಇರ್ತೀರ ಗೈಸ್ ಈ ಥರ. ಸೊ ಅಪ್ಲೈ ಆಯಿತು. ಸೊ ಆದಮೇಲೆ ಸೊ ಬ್ಯಾಕ್ ಬಂದ್ಬಿಟ್ಟು ಬ್ಲೂ ಬಟನ್ ಕ್ಲಿಕ್ ಮಾಡಿ ಬ್ಲ್ಯಾಕ್ ಬರಬೇಕಾಗತ್ತೆ. ಸೊ ನೆಕ್ಸ್ಟ್ ನೋಡ್ತಾ ಇರಲ್ಲ ಲಿವರಿ ಕ್ಲೀನಾಗಿ ಆ್ಯಡ್ ಆಗಿ ಗೇಮ್ ಪ್ಲೇ ಮಾಡಿರ್ಬೋದು ಈ ಥರ. ಸೊ ನಮ್ಮ ಲಿವರಿ ಯಾವ ಥರ ಇತ್ತು ಅಂತ ಹೇಳೋದನ್ನ ಮರಿಬೇಡ್ರಿ. ನಮ್ಮ ರಿವ್ಯೂ ಕೂಡ ಯಾವ ಥರ ಇತ್ತು ನನ್ನ ಮರಿಬೇಡ್ರಿ. ಸೊ ಎಲ್ಲದನ್ನೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿರಿ ಅಂತ ಹೇಳ್ತಾ ಸೊ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.